ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಕರ್ಪುರದಲ್ಲಿ ಇರುವ ಶ್ರೀ ಅನಂತಶಯನ ಬಾಲಾಜಿ ಮಂದಿರದಲ್ಲಿ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ್ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘದ ವತಿಯಿಂದ 2026ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ರಜಪೂತ ಸಮಾಜದ ಬಾಂಧವರಿಗೆ ವಿತರಣೆ ಮಾಡಲಾಯಿತು. ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಜಿ ಅವರ 89ನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ್ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘದ ವತಿಯಿಂದ 2026ರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಶ್ರೀಮತಿ ಪ್ರಭಾವತಿ ಧರ್ಮಸಿಂಗ್ ಅಮ್ಮನವರು, KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ತಮ್ಮ ಅಮೃತ ಹಸ್ತದಿಂದ ಮತ್ತು ಸಮಾಜದ ಮುಖಂಡರಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಾಜಪೂತ್ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘದ ವತಿಯಿಂದ 2026ರ ಕ್ಯಾಲೆಂಡರ್ ವೈಕುಂಠ ಏಕಾದಶಿಯ ದಿನ ಶ್ರೀ ಅನಂತಶಯನ ಬಾಲಾಜಿ ಮಂದಿರದಲ್ಲಿ ಸಮಾಜದ ಬಂಧು ಬಾಂಧವರಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಜಪೂತ ಸಮಾಜದ ಜಿಲ್ಲಾಧ್ಯಕ್ಷರಾದ ಸಂಜಯ್ ಸಿಂಗ್ ಮತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ರಜಪೂತ ಮಹಿಳಾ ಸಂಘದ ಅಧ್ಯಕ್ಷರಾದ ಅನಿತಾ ಸಿಂಗ್ ಸದ್ದಿವಾಲ್, KCCI ಸದಸ್ಯರಾದ ಸಂದೀಪ್ ವಿ ಮಿಶ್ರಾ, ರಜಪೂತ್ ನೌಕರರ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಸಿಂಗ್ ಬಯಾಸ್, ಅಧ್ಯಕ್ಷರಾದ ಶಿವರಾಜ್ ತಿವಾರಿ, ಉಪಾಧ್ಯಕ್ಷರಾದ ಬೀರ್ಬಲ್ ಸಿಂಗ್, ಕಾರ್ಯದರ್ಶಿಗಳಾದ ಮಹೇಶ್ ಸಿಂಗ್ ಠಾಕೂರ್, ಸಂಘದ ಸಹ ಕಾರ್ಯದರ್ಶಿಗಳಾದ ಸಂಜಯ್ ಸಿಂಗ್ ಠಾಕೂರ್, ಸಂಘದ ಸದಸ್ಯರಾದ ವಿನಯ್ ಸಿಂಗ್ ಠಾಕೂರ್, ಲತಾ ಮಿಶ್ರಾ, ಗೀತಾ ತಿವಾರಿ, ಪ್ರೇಮಾ, ಶ್ರೀಮತಿ ಮಂಜುಳಾ ಭವಾನಿ ಸಿಂಗ್ ಎಂ ಠಾಕೂರ್, ರಾಮಕೃಷ್ಣ ಸಿಂಗ್ ಠಾಕೂರ್, ರವೀಂದ್ರ ಸಿಂಗ್ ಠಾಕೂರ್, ಮಹೇಶ್ ಸಿಂಗ್ ಠಾಕೂರ್, ನಿವೃತ್ತ ಅಧಿಕಾರಿಗಳು, ಬಂಧು ಮಿತ್ರರು ಹಾಗೂ ಸರ್ವ ಸದಸ್ಯರು ಹಾಜರಿದ್ದರು. ಅನಂತಶಯನ ಬಾಲಾಜಿ ಮಂದಿರದಲ್ಲಿ ರಜಪೂತ ಸಮಾಜದ ಕ್ಯಾಲೆಂಡರ್ ವಿತರಿಸಲಾಯಿತು. ಕ್ಯಾಲೆಂಡರ್ ವಿತರಣೆಯ ನಂತರ ಭಜನೆ, ಮಹಾಮಂಗಳಾರತಿಯನ್ನ ನೆರವೇರಿಸುವುದರ ಮೂಲಕ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು. ಎಲ್ಲರಿಗೂ ನಮಸ್ಕಾರ. ನಮ್ಮ ವೀರ ಶಿರೋಮಣಿ ರಾಜಪೂತ್ ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕ್ಯಾಲೆಂಡರ್ ವಿತರಣೆ ಮಾಡಲಾಗಿದೆ. ಈಗಾಗಲೇ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಇವರ ಮುಖಾಂತರ ಹಾಗೂ ಅವರ ತಾಯಿಯವರಾದ ಶ್ರೀಮತಿ ಪದ್ಮಾವತಿ ಧರ್ಮಸಿಂಗ್ ಅವರಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ. ವೈಕುಂಠ ಏಕಾದಶಿ ಇರುವ ಕಾರಣ ಇವತ್ತು ನಮ್ಮ ಸರ್ಕಾರಿ ನೌಕರ ಸಂಘ ಹಾಗೂ ನಮ್ಮ ರಾಜಪೂತ್ ನೌಕರರ ಬಂಧು ಎಲ್ಲರಿಗೆ ಕ್ಯಾಲೆಂಡರ್ ವಿತರಣೆ ಮಾಡಲಾಗಿದೆ. ಎಲ್ಲರಿಗೆ ಧನ್ಯವಾದಗಳು ಸರ್. ಇಂದು ವೈಕುಂಠ ಏಕಾದಶಿಯ ಪ್ರಯುಕ್ತ ನಮ್ಮ ರಾಜಪೂತ್ ಮಹಿಳಾ ಸಂಘದ ವತಿಯಿಂದ ಎಲ್ಲ ನಮ್ಮ ರಾಜಪೂತ್ ಬಂಧು ಬಾಂಧವರಿಗೆ ಎಲ್ಲರಿಗೂ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಾಜಪೂತ್ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲರಿಗೆ ಕ್ಯಾಲೆಂಡರ್ ಹಂಚಿಕೆ ಮಾಡಲಾಗಿದೆ. ಈ ಪ್ರಯುಕ್ತ ಎಲ್ಲರೂ ಬಂದು ಹಾಜರಾಗಿದ್ದಕ್ಕೆ ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ ಈಗ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಈಗಾಗಲೇ ನಾಳೆ ಹೊಸ ವರ್ಷ ಇರೋ ಪ್ರಯುಕ್ತ ಎಲ್ಲರಿಗೂ ರಾಜಪೂತ್ ಸಮುದಾಯ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು. भगवान है, मेरे बचपन से यही हुआ, यहाँ बचपन से यही पूजा करते आ रहा हूँ, अभी भी आ रहा हूँ। मेरे बचपन से ये भगवान का पूजा यही करते आ रहा हूँ, यहीं से मैं आगे बढ़ा हूँ। आज श्री अनंत शयन बालाजी मंदिर में कल एकादशी हुई थी
आज हम सारे मिलके दुआदशी का खांड प्रोग्राम कर रहे हैं और हमने आज एक नया कैलेंडर हमारे समाज के नाम पे लॉन्च किया है और उसके लिए और हम सारे भक्त मिलके आज हमारे एकादशी द्वादशी का कार्यक्रम आज समाप्त होता है शाम तक और यहाँ पे महाप्रसाद होता है। हम सब मिलके महाप्रसाद बांटते हैं। सारे लोग यहाँ पे आके भक्तजन जो भी है कल और आज आके यहाँ पे बहुत अच्छे से दर्शन लिए हैं। हम सभी लोगों को धन्यवाद कहते हैं और अनंत शयन बालाजी मंदिर की कृपा से सभी का कल्याण हो और सारे मीडिया वालों का भी मैं धन्यवाद करती हूँ। धन्यवाद। मैं अनीता सिंह, राजपूत महिला मंडल प्रेसिडेंट, गुलबर्गा। ಕಲಬುರಗಿ ನಗರದ ಕೆಬಿಎನ್ ಆಸ್ಪತ್ರೆಯ ಎದುರುಗಡೆ ಇರುವ ಶ್ರೀ ಬಾಲಾಜಿ ಪೂನಂಚಂದ್ ಮಿಠಾಯಿ ಭಂಡಾರ್ನಲ್ಲಿ 2026ನೇ ಸಾಲಿನ ನೂತನ ವರ್ಷದ ಸ್ವಾಗತಕ್ಕಾಗಿ ಗಜರೆಕಾಯಿ ಹಲ್ವಾದ ಕೇಕ್ ಸೇರಿದಂತೆ ವಿವಿಧ ನಮೂನೆಯ ಅನೇಕ ತಿಂಡಿ ತಿನಿಸುಗಳನ್ನು ತಯಾರಿಸಲಾಗಿದೆ. ನಮಸ್ಕಾರ, ನನ್ನ ಹೆಸರು ನವರಂಗ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದಾಗ ನಾವು ತುಂಬಾ ವೆರೈಟಿ ಆಫ್ ಸ್ವೀಟ್ಸ್ ರೆಡಿ ಮಾಡಿದ್ದೆವು. ಸ್ಪೆಷಲಿ ಇವತ್ತು ಸಲ ಗಾಜರ್ ಹಲ್ವಾ, ಕದ್ದು ಹಲ್ವಾ ಮತ್ತು ಡ್ರೈ ಫ್ರೂಟ್ಸ್ ಅಲ್ಲಿ ಹಲವಾರು ಐಟಮ್ ರೆಡಿ ಮಾಡಿದ್ದೆವು. 150 to 200 ಐಟಮ್ಸ್ ನ್ಯೂ ಇಯರ್ ಸಲಾಗ ನಾವು ರೆಡಿ ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ಸ್ಪೆಷಾಲಿಟಿ ಕಲಾಕಂದಿನ ಕೇಕ್ ರೆಡಿ ಮಾಡಿದ್ದೀವಿ. ಎಲ್ಲ ಬೇಕರಿ ಕಡೆ ಕ್ರೀಮ್ ಬ್ರೆಡಿನ ಕೇಕ್ ಇರ್ತಾವ. ನಮ್ಮಲ್ಲಿ ಹೆಲ್ದಿ ಮತ್ತು ಚಂದ ಕಲಾಕಂದ್ ಕೇಕ್ ಹೈಜೆನಿಕ್ ಪ್ರಿಪೇರ್ ಮಾಡಿದ್ದೀವಿ. ಧನ್ಯವಾದ ಸರ್. ಗಾಜರ್ ಹಲ್ವಾ ರೀ, ಗಾಜರ್ ಹಲ್ವಾ, ಕದ್ದು ಹಲ್ವಾ, ಕಲಾಕಂದ್ ಕೇಕ್ ರೀ, ಡ್ರೈ ಫ್ರೂಟ್ಸ್ ಐಟಮ್ ಅವ ರೀ, ಮತ್ತು ಢೋಕ್ಲಾ ಅದ ರೀ. ಹಲವಾರು ಐಟಮ್ ಇನ್ನ ಪ್ರಿಪೇರ್ ಮಾಡಿದ್ವಿ. ಬ್ರಾಂಚ್ 1 ಚೌಕ್ ಪೊಲೀಸ್ ಸ್ಟೇಷನ್ ಮಾರ್ಕೆಟ್, ಬ್ರಾಂಚ್ ನಂಬರ್ 2 ಕೆಪಿಎನ್ ಅಪೋಸಿಟ್ ಶ್ರೀ ಬಾಲಾಜಿ ಪೂನಂಚಂದ್ ಮಿಠಾಯಿ ಭಂಡಾರ. ಜೈ ಕನ್ನಡಿಗರ ಸೇನೆಯ ವತಿಯಿಂದ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಲದಲ್ಲಿ 2026ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜೈ ಕನ್ನಡಿಗರ ಸೇನೆ ಕಲಬುರಗಿಯ ವತಿಯಿಂದ ಹೊಸ ವರ್ಷ 2026ರ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವು ದಿನಾಂಕ 31ನೇ ಡಿಸೆಂಬರ್ 2026ರಂದು ಮಧ್ಯಾಹ್ನ 12:30 ಗಂಟೆಗೆ ಕಲಬುರಗಿ ನಗರದ ಕಲಾಮಂಡಲದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಷಡಕ್ಷರಿ ಬಸವರಾಜೇಂದ್ರ ಮಹಾಸ್ವಾಮಿಗಳು, ಸುಕ್ಷೇತ್ರ ಅಚಲೇರ ಜಿಡಗಾಮಠ, ಪೂಜ್ಯ ಶ್ರೀ ನಾಗೇಶ್ ಸ್ವಾಮೀಜಿ, ಸುಕ್ಷೇತ್ರ ಗಣಜಲ್ಖೇಡ್ ಹಾಗೂ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ವಹಿಸಿದ್ದರು. ಉದ್ಘಾಟನೆಗಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರ ಸುಪುತ್ರ ಶರಣಗೌಡ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಅರುಣಕುಮಾರ್ ಎಂವೈ ಪಾಟೀಲ್ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ ಕಲಬುರಗಿ ಆಗಮಿಸಿದ್ದರು.
ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶ್ಯಾಮ್ ನಾಟಿಕಾರ್, ಕಲಬುರಗಿಯ ಉದ್ದಿಮೆದಾರರಾದ ನಾಜ್ ಜಾಹಿರಾತು, ಸಹರಾ ಐಟಿಐ ಕಾಲೇಜ್ ಕಲಬುರಗಿಯ ಅಧ್ಯಕ್ಷರಾದ ಎಂಎ ಸಿದ್ದಕಿ ಹಾಗೂ ಬಾಲಾಜಿ ಮೋಟಾರ್ಸ್ ಕಲಬುರಗಿಯ ಮುಖ್ಯಸ್ಥರಾದ ಅಭಿಷೇಕ್ ಬಾಲಾಜಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜೈ ಕನ್ನಡಿಗರ ಸೇನೆ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ದತ್ತು ಹೆಚ್ ಭಾಸಗಿ ವಹಿಸಿದ್ದರು. ವಿಶೇಷ ಅತಿಥಿಗಳಾಗಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಕಲಬುರಗಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಚಿನ್ ಫರತಾಬಾದ್, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಶರಣಬಸಪ್ಪ ಬಿ ಕಾಮರೆಡ್ಡಿ, ಕಲ್ಯಾಣ ಕಹಳೆ ಪತ್ರಿಕೆ ಕಲಬುರಗಿಯ ಸಂಪಾದಕರಾದ ಶರಣಗೌಡ ಪಾಟೀಲ್ ಪಾಳ, ಕಲಬುರಗಿಯ ಎಎಸ್ಐ ಪೊಲೀಸ್ ಅಧಿಕಾರಿಗಳಾದ ಡಾಕ್ಟರ್ ಅಣ್ಣಪ್ಪ ಎಸ್ಜಿ, ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಎಸ್ ನಾಲ್ವಾರ್ಕರ್, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿ ಆಗಮಿಸಿದ್ದರು. ಇದೇ ವೇಳೆ ಸಫಾಯಿ ಕರ್ಮಚಾರಿಗಳಿಗೆ ಬೆಡ್ಶೀಟ್ ವಿತರಿಸಲಾಯಿತು. 25-26 ಸಾಲಿನಲ್ಲಿ ಮತ್ತು ನಾವು ಪ್ರತಿ ವರ್ಷದಂತೆ ಈ ವರ್ಷದಂತೆ ಯಾವಾಗಲೂ ನಾವು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಬೆಡ್ಶೀಟ್ ವಿತರಣೆ ಏನು ಬಯಸುತ್ತಿದ್ದಪ್ಪ ಅಂದ್ರೆ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಬೆಡ್ಶೀಟ್ ವಿತರಣೆ ಯಾಕಂದ್ರೆ ನಮ್ಮ ತಾಯಿಯಂದರು ಬೆಳಗ್ಗೆ 5 ಗಂಟೆಗೆ ನಾವು ಇನ್ನ ಎದ್ದಿದ್ರಲ್ಲ ತಾಯಿಯಂದರಿಗೆ ನಾವು ಯಾವಾಗಲೂ ಬೆಡ್ಶೀಟ್ ವಿತರಣೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ಚಳಿಗಾಲ ಅದು ಚಳಿಗಾಲದಲ್ಲಿ ನಾವು ಒಂದು ಬೆಡ್ಶೀಟ್ ವಿತರಣೆ ಮಾಡ್ತೀವಿ. ಯಾಕಂದ್ರೆ ತಾಯಿಯಂದರಿಗೆ ನಾವು ಹೋಗಲ್ಲ, ಯಾಕಂದ್ರೆ ಬೆಳಗ್ಗೆ ನಾವು ಇದ್ದಿರಲ್ಲ ಮತ್ತೆ ಇಲ್ಲಿ ಶಾಸಕರು ಇರಲ್ಲ ಮತ್ತೆ ಯಾರು ಇದ್ದಿರಲ್ಲ. ನಾವು ತಾಯಿಯಂದರಿಗೆ ಮುಂಜಾನೆ ಬೆಳಗ್ಗೆ ನೋಡ್ಬೇಕಂದ್ರೆ ಅವರೇ ಕಸ ಏನೋ ಸಾಫ್ ಮಾಡೋದು ಮತ್ತು ನಾಯಿ ಸಾಫ್ ಮಾಡೋದು ಅವರೇ ಇರ್ತಿದ್ದಾರೆ. ಯಾಕಂದ್ರೆ ಅವ್ರ ತಾಯಿಯಂದರಿಗೆ ನಾವು ಅಂದ್ರೆ ಅವರಿಗೆ ನಾವು ರಕ್ಷಣೆ ಮಾಡೋದಪ್ಪ ಅಂದ್ರೆ ನಾವು ರಕ್ಷಣೆ ಇರ್ತೀವಿ. ಯಾಕಂದ್ರೆ ಅವ್ರ ತಾಯಿಯಂದರಿಗೆ ಯಾಕಂದ್ರೆ ಈಗ ಇವತ್ತು ನಾವು ಏನೇ ಆಗಲಿ ಯಾವುದೇ ಆಗಲಿ ಯಾಕಂದ್ರೆ ನಮ್ಮ ಅಲಮಪ್ಪ ಪಾಟೀಲ್ ಅವರು ಈಗ ಯಾಕಂದ್ರೆ ಯಾವ ಸುಮಾರು ವರ್ಷದಿಂದ ಕಾರ್ಮಿಕರಿಗೆ ಬೆಡ್ಶೀಟ್ ಇರಬಹುದು ಮತ್ತು ವಿತರಣೆ ಮಾಡ್ತಿರ್ಬೇಕು. ನಮ್ಮ ಮತ್ತು ಮೂಲಿಗೆ ಮೂಲಿಗೆ ಸೋದರರು ಅವರು ಒಂದು ನಮ್ಮ ಕಾರ್ಮಿಕರಿಗೆ ಯಾವಾಗಲೂ ಈಗಿದ್ದಲ್ಲ ಯಾವಾಗಲೂ ಅವರಿಗೆ ಶ್ರಮ ಪಟ್ಟಿದ್ದಾರೆ, ಅವರಿಗೆಲ್ಲ ಆಶೀರ್ವಾದ ಇದೆ. ಮತ್ತು ನಮ್ಮ ಕಾಮರಾಡಿ ಸರ್ ಈ ಕಾಮರಾಡಿ ಸರ್ ಅವರು ದೊಡ್ಡ ಹಾಸ್ಪಿಟಲ್ ಇದ್ದಾರೆ. ಅವರು ನಮ್ಮ ಬೆಡ್ಶೀಟ್ ಅನ್ನ ಏನಪ್ಪಾ ಅಂದ್ರೆ ತಾಯಿಯರಿಗೆ ಕೊಡಿ, ನಿಮಗೆ ಆರೋಗ್ಯ ಒಂದು ಆಶೀರ್ವಾದ ಇರಲಿ ಅಂತ ಅವರು ನಮ್ಗೆ ಹೇಳಿದ್ದಾರೆ. ಅವ್ರ ತಂದೆಯವರು ಬಂದಿದ್ದಾರೆ ಕಾಮರಾಡಿ ಸರ್ ತಂದೆಯವರು ಅವ್ರಿಗೊಂದು ನನ್ನ ಶರಣಾರ್ಥಿಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ 2027, 28, 29, 21, 22, 23 ಮತ್ತು ಎಲ್ಲ ಕ್ಯಾಲೆಂಡರ್ ನಾವು ಬಿಡುಗಡೆ ಯಾವಾಗಲೂ ಪ್ರತಿ ವರ್ಷ ಈ ವರ್ಷ ಯಾವಾಗಲೂ ಮಾಡ್ತಾ ಬಂದೀವಿ. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ತಾಯಿಯಂದರಿಗೆ ಹೇಳಕ್ ಇಷ್ಟಪಡ್ತೀನಪ್ಪ, ಇವತ್ತು ಎಷ್ಟೋ ಪಾಪ ಎಲ್ಲೇ ಹೋಗ್ಬೇಕಿತ್ತು ಯಾಕಂದ್ರೆ ಎಲ್ಲರೂ ನಮ್ಗೆ ತಾಯಿ ಕೊಟ್ಟಾರ. ಅವ್ರಿಗೆ ಅವ್ರ ತಾಯಿಗೆ ಅಂದ್ರೆ ಶರಣಾರ್ಥಿಗಳು. ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಏನು ತಾಲೂಕು ಅಧ್ಯಕ್ಷರು ಬಂದ್ರೆ ಅವರಿಗೆ ನನ್ನ ನಮಸ್ಕಾರ ಹೇಳ್ತಾ ಅಷ್ಟು ಅಚ್ಚುಕಟ್ಟಾಗಿ ಒಳ್ಳೆಯ ಒಂದು ಮಾತುಗಾರರು ನಿಮಗೆ ಬಹಳ ಖುಷಿ ಆಗ್ತದೆ. ನೀವು ನಿರ್ವಹಣೆ ಕಾರ್ಯಕ್ರಮ ಮಾಡೋದಂತಂದ್ರೆ ನಿಮ್ಗೆ ಧನ್ಯವಾದ ಹೇಳ್ತೀವಿ. ಇವತ್ತು ದತ್ತು ಭಾಷಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಸ್ವಂತ ಮನೆ ಕೆಲಸಕ್ಕಿಂತಲೂ ಒಂದು ಸಮಾಜ ಸೇವೆನೇ ಹೆಚ್ಚಿಗೆ ತಿಳ್ಕೊಂಡಿದ್ದ ವ್ಯಕ್ತಿ ಯಾರಾದ್ರೂ ಇದ್ದು ಅದು ದತ್ತು ಭಾಷೆಯವರ ಹೆಮ್ಮೆ ಇವೆಲ್ಲ ಕಾರ್ಯಕ್ರಮ ಮಾಡೋದು ಅವರಿಗೆ ಲಾಭ ಏನೂ ಇಲ್ಲ. ಆ ಲಾಭ ಇಲ್ಲಪ್ಪ ಅಂತಂದ್ರೂ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡಬೇಕು, ಸಮಾಜದಲ್ಲಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇರಬೇಕು, ಎಲ್ಲರಿಗೆ ಒಂದು ಅನುಕೂಲವಾಗುವಂತ ಆಗಬೇಕು ಅಂತ ಹೇಳಿ ಒಂದು ತಾಯಂದ್ರ ಬಗ್ಗೆ ಕಾಳಜಿ ಬಹಳ. ಸಾಕಷ್ಟು ಜನ ಇದ್ದಾರೆ ಗುಲ್ಬರ್ಗದಲ್ಲಿ, ಸಾಕಷ್ಟು ಶ್ರೀಮಂತರಿದ್ದಾರ, ಸಾಕಷ್ಟು ರಾಜಕಾರಣಿಗಳಿದ್ದಾರ, ಸಾಕಷ್ಟು ಜನ ಇದ್ದಾರ. ಆದ್ರೆ ದೊಡ್ಡ ಮನಸ್ಸು ಇರುವಂತ ವ್ಯಕ್ತಿ ದತ್ತು ಭಾಸ್ಗಿ. ಅವರ ಮನಸ್ಸಿನಲ್ಲಿ ನೀವೆಲ್ಲ ತಾಯಂದ್ರು ಒಂದು ಅಚ್ಚುಕಟ್ಟಾಗಿ ತಾವೆಲ್ಲರೂ ಇದ್ದೀರಿ. ಕಾಳಜಿಗಾಗಿ ನಿಮ್ಮ ಒಂದು ಅನುಕೂಲಕ್ಕಾಗಿ ಒಂದು ಬೆಳಗ್ಗೆ ಅವ್ರು ಹೇಳಿದ್ರು, ಈಗ ಬೆಳಗ್ಗೆ ಅಂದ್ರೆ ಬಹಳ ಚಳಿ ಇರ್ತದೆ, ಆದ್ರೆ ಈ ವರ್ಷದ ಕೂಡ ಬಹಳ ಚಳಿ ಇದೆ. ಈ ವರ್ಷ ಒಳ್ಳೆ ಪಿಡೆ ಕಾಲೇಜ್ ಹೋಗ್ತೀವಿ. ಯಾವತ್ತೂ ಒಂದು ಹುಟ್ಟು ಹೋರಾಟಗಾರ ಅನ್ಬೋದು ದತ್ತುನಾಗಿ. ಯಾವತ್ತೂ ಒಳ್ಳೆಯ ಪರ ಸೋಷಿಯಲ್ ಸರ್ವಿಸ್ ಪರ ಯಾವತ್ತೂ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಏನೇ ಇರಲಿ, ನಿಮ್ದು ಏನೇ ಕಷ್ಟ ಆಗಲಿ ಯಾವತ್ತೂ ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳ್ತೀನಿ. ನಾವು ಸರ್ಕಾರ ವಿರೋಧವಾಗಿ ಹೋರಾಟ ಮಾಡಕ್ ರೆಡಿ ಇದ್ದೀವಿ. ನಾವು ನಮ್ಮ ಪೌರ ಕಾರ್ಮಿಕರಿಗೆ ಏನೇ ಅನ್ಯಾಯ ಆಗಲಿ ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ. ನಾವು ಮಾಡೋರು ನಮ್ಮ ತಂದೆಯವರಿಗೆ ಅದು ಮಾಹಿತಿ ತಿಳಿಸಿ ಆದಷ್ಟು ಬೇಗ ನಿಮ್ಗೆ ಒಂದು ಒಳ್ಳೆಯ ಒಂದು ಭರವಸೆ ಕೊಡ್ತೀನಿ. ನಾನು ಆದಷ್ಟು ಬೇಗ ನಮ್ಮ ತಂದೆಯವ್ರ ಮೂಲಕ ಕಮಿಷನರ್ ಮೂಲಕ ನಿಮಗೆ ಏನು ನಿಮ್ಗೆ ಸ್ಯಾಲರಿ ಇದೆ ಆದಷ್ಟು ಬೇಗ ಆಗ್ಬೇಕಂತ ನಾನು ಒತ್ತಾಯ ಮಾಡಿ ನಾವು ಧನ್ಯವಾದ ಹೇಳ್ತೇನೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಅಬಕಾರಿ ಉಪ ಆಯುಕ್ತರಾದ ಪಿ ಸಂಗನಗೌಡ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ನಾನು ಕಲಬುರಗಿ ಅಬಕಾರಿ ಉಪಾಯುಕ್ತರಾದ ಡಾಕ್ಟರ್ ಸಂಗನಗೌಡ ಪಿ ಹೊಸಳ್ಳಿ. ಈ ನಮ್ಮ ಹರಾಜು ಪ್ರಕ್ರಿಯೆಯ ಪತ್ರಿಕಾ ಪ್ರಕಟಣೆಗೆ ಎಲ್ಲರಿಗೆ ಸ್ವಾಗತವನ್ನು ಕೋರುತ್ತೇನೆ. ಈಗ ತಮಗೆ ಎಲ್ಲರಿಗೂ ತಿಳಿದಿರುವಂತೆ ಆಲ್ರೆಡಿ ಪೇಪರ್ನಲ್ಲಿ ನೋಡಿರ್ಬೋದು, ಎಲ್ಲ ಕಡೆ ನ್ಯೂಸ್ನಲ್ಲಿ ನೋಡಿರ್ಬೋದು, 25-26 ಸಾಲಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಅವ್ಯಯದ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದರು, ನಮ್ಮ ಅಬಕಾರಿ ಇಲಾಖೆಯಿಂದ ಹರಾಜು ಪ್ರಕ್ರಿಯೆ ಇರುತ್ತದೆ ಅಂತ. ಅದರ ಅನ್ವಯ ಈಗ ಮೊನ್ನೆ ನಮ್ಮ FD ಇಲಾಖೆ ಅಂದರೆ ಆರ್ಥಿಕ ಇಲಾಖೆಯು ಅಧಿಸೂಚನೆ ಹೊರಡಿಸಿತ್ತು 19ನೇ ತಾರೀಕಿಗೆ. ಆ ಅಧಿಸೂಚನೆ ಪ್ರಕಾರ ನಮ್ಮ ಇಲಾಖೆಯಲ್ಲಿ ಅಂದರೆ ಅಬಕಾರಿ ಇಲಾಖೆಯಲ್ಲಿ ಏನು ಖಾಲಿ ಇದ್ದಾವೆ ಅವು ಯಾವ ನಿಂತು ಹೋಗಿರುವಂಥ ಸನ್ನದುಗಳನ್ನು ಹರಾಜು ಪ್ರಕ್ರಿಯೆ ಅಂದರೆ ಎಲೆಕ್ಟ್ರಾನಿಕ್ ಮುಖಾಂತರ ಹರಾಜುಗಳನ್ನು ಮಾಡೋದು. ಸುಮಾರು 569 ಲೈಸೆನ್ಸ್ಗಳು ಹರಾಜು ಪ್ರಕ್ರಿಯೆಯಲ್ಲಿ ಮಾಡಬೇಕಂತ ನಮ್ಮ ಕರ್ನಾಟಕ ಸರ್ಕಾರವು ನಿರ್ಧರಿಸಿದೆ. ಅದರ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅವಕ್ಕೆ ಹಂಚಿಕೆ ಮಾಡಿದೆ. ಉದಾಹರಣೆಗೆ ನಮ್ಮ ಕಲಬುರಗಿ ಜಿಲ್ಲೆಗೆ 15 ಲೈಸೆನ್ಸ್ಗಳು ಅಂದರೆ ಸನ್ನದಗಳನ್ನು ಹಂಚಿಕೆ ಮಾಡಿದೆ. ಅವು ವಿವಿಧ ತಾಲೂಕುಗಳಿಗಿರ್ತವೆ. ಅವು ಅದರಲ್ಲಿ CL2 ಅಂದರೆ ರಿಟೇಲ್ ಶಾಪ್ ಹತ್ತರ ಅವು 12 ಇದ್ದವು. ಆಮೇಲೆ 3 ಶಾಪು CL9 ಹತ್ತರ, ಅದಕ್ಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಏನು ಕರಿತೀವಲ್ಲ ಅವು 3 ಇದ್ದಾವೆ. ಒಟ್ಟು 15 ಸನ್ನದುಗಳು. ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ರಿಸರ್ವೇಷನ್ನು ಕೊಟ್ಟಿದೆ. ಅದಕ್ಕೆ SC ST ಆಮೇಲೆ SCಯಲ್ಲಿ A-B ಕ್ಯಾಟಗರಿ ಮತ್ತು ಹಾಗೆ ಮಾಡಿದ್ರಿಂದ ಅವ್ರಿಗೆ ಕೂಡ ಕೊಟ್ಟಿದೆ. ನಿಮ್ಮದು ಅದರಲ್ಲಿ ಡೀಟೇಲ್ಸ್ ನಿಮಗೆ ಕೊಟ್ಟಿದೆ. ಅದರಲ್ಲಿ 4 ಮತ್ತು ST ಒಂದು ಹಿಡ್ಕೊಂಡು 4 ರಿಸರ್ವೇಷನ್ನು, 12 ಜನರಲ್ ಮೆರಿಟು ಪ್ರಕಾರ 12 ಜನರಲ್ ಮೆರಿಟಿಗೆ ಹೋಗಿದ್ದವು ಲೈಸೆನ್ಸ್ಗಳು. ಆಮೇಲೆ ಈ ಹರಾಜು ಪ್ರಾಧಿಕಾರಗಳಲ್ಲಿ ವಿವಿಧ ಅಧಿಕಾರಗಳ ಹಂತದಲ್ಲಿ ಅಧಿಕಾರಿಗಳು ಇರ್ತಾರೆ. ನಮ್ಮ ಸ್ಟೇಟ್ ಲೆವೆಲಲ್ಲಿ ಅಡಿಷನಲ್ ಕಮಿಷನರು IML ಇರ್ತಾರೆ. ಅವರು ಯಶಸ್ವಿ ಬಿಡ್ದಾರ ಯಾರಾಗಿರ್ತಾರಲ್ಲ ಅವರಿಗೆ ಲೆಟ್ರ್ ಕೊಡ್ತಾರೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಫೈನಲ್ ಲೈಸೆನ್ಸ್ ಕೊಡುವ ಅಧಿಕಾರಿಗಳು ಅವರಾಗಿರ್ತಾರೆ. ಆಮೇಲೆ ನಾನು ಅಬಕಾರ ಉಪಾಯುಕ್ತರು ನೋಡಲ್ ಅಧಿಕಾರಿಗಳು ಆಗಿರುತ್ತೇನೆ. ಆಮೇಲೆ ಇವು ಆಲ್ರೆಡಿ ಹೇಳಿದೆ, ನಿಮ್ಮ 15 ಲೈಸೆನ್ಸ್ಗಳು ಅಂತ ಹೇಳಿದ್ನಲ್ಲ, ಅದು ಈ ಹರಾಜಿನಲ್ಲಿ ಅದಕ್ಕೆ 1000 ರೂಪಾಯಿ ಕೊಟ್ಟು ಏನು ಸಂಭಾವಿನ ಯಾರು ಜನರು ಬಂದಿರ್ತಾರಲ್ಲ ಅವರು ನೋಂದಣಿ ಮಾಡ್ಕೋಬೇಕು. 1000 ರೂಪಾಯಿ ಕೊಟ್ಟು ನೋಂದಣಿ ಮಾಡೋಕೆ ಅದು ರಿಜಿಸ್ಟ್ರೇಷನ್ ಫೀ ಪ್ಲಸ್ GST ಇರುತ್ತೆ, ಪ್ಲಸ್ಸು ಅಪ್ಲಿಕೇಶನ್ ಫೀ ಇರುತ್ತೆ 50,000 ರೂಪಾಯಿ, ಪ್ಲಸ್ಸು ಅದಕ್ಕೆ ರಿಜಿಸ್ಟ್ರೇಷನ್ ಫೀ ಇರುತ್ತೆ. ಆಮೇಲೆ EMD ಅಮೌಂಟ್ ಅಂತಿರುತ್ತೆ. ಏನು ಅಂಗಡಿಗಳು ಅದಾವಲ್ಲ CL2 CL9ಗೆ EMD ಅಮೌಂಟನ್ನು ಕಟ್ಟಬೇಕು. ಯಾರು EMD ಅಮೌಂಟು ಯಾರು ಯಶಸ್ವಿ ಆಗೋದಿಲ್ಲಲ್ಲ ಆಮೇಲೆ EMD ಅಮೌಂಟು ಬರುತ್ತೆ. ಏನು ರಿಜಿಸ್ಟ್ರೇಷನ್ ಫೀ ಪ್ಲಸ್ಸು ಅಪ್ಲಿಕೇಶನ್ ಫೀ ವಾಪಸ್ ಬರಲ್ಲ. ಆಮೇಲೆ ಅದಕ್ಕೆ ಬೇಸ್ ಪ್ರೈಸ್ ಅಂತ ಹಾಕಿದ್ದಾರೆ. ಬೇಸ್ಡ್ ಆನ್ ದಿ ಈ ಲೋಕಲ್ ಅಥಾರಿಟಿ ಇರ್ತಾವಲ್ಲ, ಪುರಸಭೆಗೆ ಬೇರೆ, ನಗರಸಭೆಗೆ ಬೇರೆ, ಮಹಾನಗರ ಪಾಲಿಕೆಗೆ ಬೇರೆ. ಈಗ ನಮ್ಮ ಉದಾಹರಣೆಗೆ ನಮ್ಮ ಆಳಂದದಲ್ಲಿ ಬೇಸ್ ಪ್ರೈಸು 80,000 ರೂಪಾಯಿ ಇರ್ತಿದೆ, 80 ಲಕ್ಷ. ಆಮೇಲೆ ಚಿತ್ತಾಪುರಿಗೆ 90 ಲಕ್ಷ ಇದೆ. ಆಮೇಲೆ ನಮ್ಮ ಕಲಬುರಗಿ ಪಟ್ಟಣದಲ್ಲಿ 1.10 ಲಕ್ಷ ಅಂದರೆ 1,10,00,000. ಆಮೇಲೆ ಇಷ್ಟೇ ನಮ್ಮದು ಏನಂತಂದರೆ ಇದು ಬೇಸ್ ಪ್ರೈಸು. ಇವು ಯಾರು ಇದು ಏನಂದ್ರಲ್ಲ ಇಲ್ಲೇ ಮಾಡ್ಬೇಕಂತನಲ್ಲ, ಇಲ್ಲಿ ಕೂತು ನಮ್ಮ ಕರ್ನಾಟಕದ ಎಲ್ಲಿ ಬೇಕಾದರೂ ಅವರು ಅಂದ್ರೇನು ಈ ಎಲೆಕ್ಟ್ರಾನಿಕ್ ಅಂದ್ರೆ ಮುಖಾಂತರ ಅವರು ಬಿಡ್ ಮಾಡ್ಬೋದು.
ಜನವರಿ 1ರಂದು ಕಲಬುರಗಿ ನಗರದ ಸೇಡಂ ರಸ್ತೆಯ ಬಿಲ್ಗುಂದಿ ಮೈದಾನದಲ್ಲಿ ಸಂತ ನಿರಂಕಾರ್ ಆಧ್ಯಾತ್ಮಿಕ ದ್ವಿತೀಯ ವಾರ್ಷಿಕ ಸತ್ಸಂಗ ಕಾರ್ಯಕ್ರಮ ಜರುಗಲಿದೆ. ಸಂತ ನಿರಂಕಾರಿ ಆಧ್ಯಾತ್ಮಿಕ ದ್ವಿತೀಯ ವಾರ್ಷಿಕ ಸತ್ಸಂಗ ಕಾರ್ಯಕ್ರಮವು ದಿನಾಂಕ 1ನೇ ಜನವರಿ 2026ರಂದು ಸಾಯಂಕಾಲ 5ರಿಂದ 8 ಗಂಟೆಯವರೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಬಿಲ್ಗುಂದಿ ವೃತ್ತದ ಚಂದ್ರಶೇಖರ್ ಬಿಲ್ಗುಂದಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಇಂದು ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಶಾಖೆಯ ಜ್ಞಾನ ಪ್ರಚಾರಕರಾದ ಸೀತಾರಾಮ್ ಚೌಹಾಣ್, ಸೇವಾದಳದ ಸಂಚಾಲಕರು ಕಲಬುರಗಿ ಶಾಖೆ ರವೀಂದ್ರ ಟಕ್ಲಲ್, ಗುಂಡುರಾಜ್, ಮಹಿಳಾ ಸತ್ಸಂಗದ ಪ್ರಭಾರಿ ಅಧಿಕಾರಿ ನೀತಾ ರಾಠೋಡ್, ಕಾಮಿನಿ ಪವಾರ್, ಸಂಜು ಪವಾರ್, ಸಂಯೋಜಕರಾದ ಲಕ್ಷ್ಮಣ್ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬರುವ ದಿನಾಂಕ 1/1/2026ರಂದು ಸಂತ ನಿರಂಕಾರಿ 2ನೆಯ ವಾರ್ಷಿಕ ಆಧ್ಯಾತ್ಮಿಕ ಸತ್ಸಂಗ ಕಾರ್ಯಕ್ರಮವನ್ನು ಬಿಲ್ಗುಂದಿ ಮೈದಾನ, ಚಂದ್ರಶೇಖರ್ ಬಿಲ್ಗುಂದಿ ಮೈದಾನ, ಖರ್ಗೆ ಪೆಟ್ರೋಲ್ ಪಂಪ್ ಹತ್ತಿರ ಹಮ್ಮಿಕೊಳ್ಳಲಾಗಿದ್ದು, ಕಲಬುರಗಿ ತಾಲೂಕಿನ ಎಲ್ಲ ನಗರವಾಸಿಗಳಿಗೆ ಸ್ವಾಗತ ಕೋರುವುದೇನೆಂದರೆ, ತಾವೆಲ್ಲರೂ ಬಂದು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸತ್ಸಂಗಕ್ಕೆ ಒಂದು ಶೋಭೆಯನ್ನು ತಂದುಕೊಡಬೇಕಾಗಿ, ಈ ಸತ್ಸಂಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ, ಸಂತ ನಿರಂಕಾರಿ ಮಿಷನ್ ಒಂದು ಪರಿಶುದ್ಧವಾದ ಆಧ್ಯಾತ್ಮಿಕ ವಿಚಾರಧಾರೆಯನ್ನು ಹೊಂದಿರುವಂತಹ ಮಿಷನ್ ಆಗಿದ್ದು, ಇದು ಯಾವುದೇ ಧರ್ಮ, ಜಾತಿ, ಮತ, ಪಂಥ, ವರ್ಗ, ವರ್ಣ, ಲಿಂಗ ಭೇದಕ್ಕೆ ಸೀಮಿತವಾದುದಲ್ಲ. ಸಾರ್ವಜನಿಕರು ಬಂದು ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಹಾಗೂ ಸಂತ ನಿರಂಕಾರಿ ಮಿಷನಿನ ಮುಖ್ಯ ಉದ್ದೇಶ ಮಾನವ ಮಾತ್ರರಲ್ಲಿ ಏಕತೆಯನ್ನು ಮೂಡಿಸುವುದು, ವಿಶ್ವ ಬಾಂಧುತ್ವವನ್ನು ಬೆಳೆಸುವುದು. ಹಾಗೂ ನಾವು ಯಾರ ಪೂಜೆ, ಯಾರ ಭಕ್ತಿ ಮಾಡ್ತಾ ಇದೆಯೋ, ಮೊದಲು ಅವರ ಜ್ಞಾನವನ್ನು ಪಡೆದುಕೊಂಡು ಭಕ್ತಿಯನ್ನು ಮಾಡುವಂತಹ ಒಂದು ಶಾಂತಿಯ, ಸೌಹಾರ್ದತೆಯ ಸಂದೇಶವನ್ನು ಸಂತ ನಿರಂಕಾರಿ ಮಿಷನ್ ಕೊಡ್ತಾ ಇದೆ. ಅದೇ ಸಂದೇಶವನ್ನೇ ಹೊಂದಿಕೊಂಡು ಈ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದ್ದು, ಮತ್ತೊಮ್ಮೆ ಎಲ್ಲ ಕಲಬುರಗಿ ತಾಲೂಕಿನ ನಾಗರಿಕರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಸೀತಾರಾಮ್ ಚೌಹಾಣ್, ಕಲಬುರಗಿ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮದ ವತಿಯಿಂದ ಕಲಬುರಗಿ ನಗರದ ತಾರ್ಫೈಲ್ ಬಡಾವಣೆಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಮಾಡಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. 2018-19 ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಲಬುರಗಿಯ ವತಿಯಿಂದ ತಾರ್ಫೈಲ್ ಬಡಾವಣೆಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ನಡೆದಿದೆ ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಈ ಕುರಿತು ಒಂದು ವೇಳೆ ಕ್ರಮ ಕೈಗೊಳ್ಳದೇ ಹೋದರೆ ಜಿಲ್ಲೆಯ ಎಲ್ಲಾ ಮಹಿಳೆಯರು ಸೇರಿ ದಿನಾಂಕ 12ನೇ ಜನವರಿ 2026ರಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಗುಂಡೇಶ್ ಶಿವನೂರ್, ಥಾಮಸ್ ಶಿವನೂರ್, ಯಶುನಾಥ್ ಯಡಹಳ್ಳಿ, ಸಂತೋಷ್ ಅವನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸೈನ್ಯ ವತಿಯಿಂದ ಭಾಳಷ್ಟು ಬಾರಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಒಂದು ಮನೆಗಳು ನಿರ್ಮಾಣ ಆಗಿರುತ್ತವೆ. ತಾರ್ಫೈಲ್ ಬಡಾವಣೆಯಲ್ಲಿ 2017-18ರಲ್ಲಿ 350 ಮನೆ ನಿರ್ಮಾಣ ಆಗಿರ್ತವೆ. ಹಾಗೂ 2023ರಲ್ಲಿ 450 ಮನೆಗಳು ಕೂಡ ಮಂಜೂರಾತಾಗಿರ್ತವೆ. 2017-18ರಲ್ಲಿ ಮಂಜೂರಾದಂಥ ಮನೆಗಳು ಯಾವ ಮನೆ ಕೂಡ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗೂ 2023ರಲ್ಲಿ ನಿರ್ಮಾಣ ಆಗಿರೋ 450 ಮನೆ ಕೂಡ ಯಾವುದೂ ಪೂರ್ಣಗೊಳಿಸಿಲ್ಲ. ದುಡ್ಡೆಲ್ಲ ಫಂಡೆಲ್ಲ ಬಂದಿದೆ, ಆದರೂ ಕೂಡ ಈ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಡಿ ತುಂಬಿದ್ದಾರೆ, ಬಡವರು ಮನೆ ಬಿಚ್ಕೊಂಡು ಕುಂತಿದ್ದಾರೆ, ಕೆಲವು ಛತ್ತು ಗಂಟೆ ಕಟ್ಟಿದ್ದಾರೆ, ಕೆಲವು ಕಾಲಮ್ ಆಗಿಬಿಟ್ಟಿದ್ದಾರೆ, ಕೆಲವು ಮಂದಿ ಕಂಪ್ಲೀಟಾಗಿ ಸುಣ್ಣ ಇಲ್ಲದೆ ಬಣ್ಣ ಇಲ್ಲದೆ ಕುಂತಿದ್ದಾರೆ. ಕೆಲವು ಜನಗಳು ಮನೆ ಕಟ್ಕೊಂಡ್ಗೆಸಿ ಸಾಲ ಸಮಧ ಮಾಡ್ಕೊಂಡು ಕೂಡ ಅವರು ಬಡ್ಡಿ ಕಟ್ತಾಯಿದ್ದಾರೆ. ಅವ್ರಿಗೆ ಇನ್ನೂ ಕೂಡ
ಈ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯ ಮುಖ್ಯ ಇಂಜಿನಿಯರ್ ಆಗಿರುವ ಡಬಲ್ ಇ ಕೈಮವರು, ಈ ಕೈಮವರು ಸುಮಾರು 35 ವರ್ಷದಿಂದ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದಾರೆ ಇಲ್ಲಿ. ಆವಾಗ ಯಾವಾಗ ಒಂದು ಪ್ಯೂನಾಗಿ ಒಂದು ಜೈ ಆಗಿ ಕೆಲಸಕ್ಕೆ ಬಂದವರು ಈಗ ಡಬಲ್ ಇ ಆಗಿ ಇಲ್ಲಿ ತನಕ ಕೆಲಸ ಮಾಡಿದ್ದಾರೆ. ಹಾಗೂ ನಮ್ಮ ತಾಲೂಕಲ್ಲಿ ಬಡಾವಣೆಯಲ್ಲಿ 40 ವರ್ಷದಿಂದ ಸುಮಾರು 30-40 ವರ್ಷದಿಂದ ಹಕ್ಕುಪತ್ರ ನಮ್ಮ ಮಂಡಳಿಗಳಿಗೆ ಯಾರಿಗೂ ಕೊಟ್ಟಿಲ್ಲ. ಯಾಕಂದರೆ ಹಕ್ಕುಪತ್ರ ಕೊಟ್ಟಿದ್ರೆ, ಹಳೆ ಹಕ್ಕುಪತ್ರ ಕೊಟ್ಟಿದ್ರೆ ಅವ್ರು ಏನಾದರೂ ಮನೆ ಡೆವಲಪ್ ಮಾಡ್ಕೊಂಡಾಗಲಿ ಲೋನ್ ಆಗಲಿ ಕೊಡ್ತಿದ್ರು. ಈಗ ಹೆಂಗಿದೆ ಅಂದ್ರೆ ಯಾವುದೋ ಒಂದು ಮನೆಗಳಿಗೂ ಲೋನ್ ತೊಗೊಳಕ್ಕೆ ಹೋಗಿರ್ಬೋದು, ಅದಕ್ಕೆ ಹೋಗಬೇಕಾದ್ರೆ ಮನೆ ಹಕ್ಕುಪತ್ರ ಕೇಳಕತ್ತಾರೆ. ಹಕ್ಕುಪತ್ರ ಇವ್ರು ನಿನ್ನೂ ಕೂಡ ತಾವೇ ಬಡಾವಣೆಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಇತ್ತೀಚೆಗೆ ಬಂದೆವು 800 ಮನೆ ಕೂಡ ಪೂರ್ಣಗೊಳಿಸಿಲ್ಲ ಇವರು. ನಿಜ ಮಹಾತ್ಮ ಬಾಬಾ ಸಾಹೇಬ್ ನಾಟಕ ಪ್ರದರ್ಶನದ ಕುರಿತು ನಾಟಕದ ನಿರ್ದೇಶಕರಾದ ಅಡ್ಡಂಡ ಕಾರ್ಯಪ್ಪ ಅವರು ಮಾಹಿತಿ ನೀಡಿದ್ದಾರೆ. ರಂಗಭೂಮಿ ಟ್ರಸ್ಟ್ ಕೊಡಗು ಪ್ರಸ್ತುತಪಡಿಸುವ ನಾಟಕ ನಿಜ ಮಹಾತ್ಮ ಬಾಬಾ ಸಾಹೇಬ್ ರಚನೆ, ವಿನ್ಯಾಸ, ನಿರ್ದೇಶನ ಅಡ್ಡಂಡ ಕಾರ್ಯಪ್ಪ ಇವರ ನೇತೃತ್ವದಲ್ಲಿ ಪ್ರಸ್ತುತಪಡಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಅಡ್ಡಂಡ ಕಾರ್ಯಪ್ಪ, ಡಾಕ್ಟರ್ ಅಂಬಾರಾಯ್ ಅಷ್ಟಗಿ, ಗುರುರಾಜ್ ಭರತ್ನೂರ್, ಜಗದೀಶ್ ವನುಗುಂದ, ಬಸವರಾಜ್ ಮದ್ರಿಕಿ, ರಾಮಚಂದ್ರ ಸೂಗೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೇಳ್ತಾ ಇದ್ದಾರೆ. ನಾನು ಕಾರ್ಯಪ್ಪ, ಅಡ್ಡಂಡ ಕಾರ್ಯಪ್ಪ. ನಾನು ನಿಕಟಪೂರ್ವ ರಂಗಾಯಣದ ಮಾಜಿ ನಿರ್ದೇಶಕ ಆಗಿದೆ ಮೈಸೂರು. ನನ್ನ ಕೆಲಸ ನಾಟಕಗಳು, ರಂಗಭೂಮಿಯ ಕಾರ್ಯಕರ್ತ ನಾನು ರಂಗಭೂಮಿಯಲ್ಲಿ ಒಂದು ಉದ್ದೇಶ ಇಟ್ಟುಕೊಂಡು ಈ ರಂಗಭೂಮಿಯ ಕೆಲಸವನ್ನು ನಮ್ಮ ತಂಡ ರಂಗಭೂಮಿ ಟ್ರಸ್ಟ್ ಮಾಡ್ತಾಯಿದ್ದೇವೆ. ಇಲ್ಲಿ ಕಲಬುರಗಿಗೆ ಬಂದಾಗ ಅಭಿನಯ ಭಾರತ ಅಂತೇಳುವ ಒಂದು ಸಂಸ್ಥೆಯ ವತಿಯಿಂದ, ಅವರ ಸಹಕಾರದಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ನಾಟಕ ನಿಜ ಮಹಾತ್ಮ ಬಾಬಾ ಸಾಹೇಬ. ಸ್ನೇಹಿತರೆ, ಈ ನಾಟಕವನ್ನು ನಾವು ಒಂದು ನಾಟಕ ಪ್ರದರ್ಶನ ಅಂತೇಳುವ ದೃಷ್ಟಿಯಿಂದ ಮಾಡ್ತಾಯಿಲ್ಲ. ಇದನ್ನು ಒಂದು ವೈಚಾರಿಕ ದೃಷ್ಟಿಯಿಂದ ಈ ನಾಟಕವನ್ನು ನಾವು ಮಾಡ್ತಾಯಿದ್ದೇವೆ. ಒಂದು ನಮ್ಮ ಖಚಿತ ಉದ್ದೇಶ ಒಂದು ಮನರಂಜನೆಯನ್ನು ಕೊಟ್ಟು ಜನರನ್ನು ನಗಿಸಿಯೋ ಅಳಿಸಿ ಹೋಗೋದಲ್ಲ, ಮತ್ತು ಹಣ ಸಂಪಾದನೆಯೂ ಅಲ್ಲ. ಇದರಲ್ಲಿ ನಮ್ಮ ಹೀರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆದ ಅನ್ಯಾಯಗಳ ಜೊತೆಗೆ ನಮ್ಮ ಇತಿಹಾಸದಲ್ಲಿ, ನಮ್ಮ ಮೊದಲಿನಿಂದ ಸ್ವಾತಂತ್ರ್ಯ ಬಂದಲ್ಲಿಂದ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮನ್ನು ಆಡಳಿತ ವರ್ಗ ಹೇಗೆ ಅಂಬೇಡ್ಕರ್ ಅವರನ್ನು ಮೋಸ ಮಾಡ್ತಾ ಬಂದಿದೆ, ಅನೇಕ ವಿಚಾರಗಳನ್ನು ಹೇಗೆ ಮುಚ್ಚಿಟ್ಟಿದೆ, ಆ ವಿಚಾರಗಳನ್ನು ತೆರೆಯುವ ಪ್ರಯತ್ನದ ಭಾಗವಾಗಿ ನಾವು ನಿಜ ಮಹಾತ್ಮ ಬಾಬಾ ಸಾಹೇಬ್ ಅಂತ ನಾಟಕ ಮಾಡ್ತಾಯಿದ್ದೇವೆ. ಕಳೆದ ಅಂದರೆ ನಾವು ಆಗಸ್ಟಿನಿಂದ 2-2.5 ತಿಂಗಳು ಮೈಸೂರಿನಲ್ಲಿ ಕಲಾವಿದರನ್ನ ಆಯ್ಕೆ ಮಾಡಿಕೊಂಡು ಅವರೆಲ್ಲ ಪೂರ್ಣಾವಧಿ ಕಾರ್ಯಕರ್ತರು ಆ ನಾಟಕವನ್ನು ಸಿದ್ಧಪಡಿಸಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾಯಿದ್ದೇವೆ. ಈಗಾಗಲೇ 25 ಪ್ರದರ್ಶನಗಳನ್ನು ಮುಗಿಸಿ ನಾವು ದಕ್ಷಿಣ ಕನ್ನಡದ ಭಾಗಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇವೆ. 25 ಪ್ರದರ್ಶನ, ಮೈಸೂರಲ್ಲಿ ಸುಮಾರು 10 ಪ್ರದರ್ಶನಗಳಾಗಿದೆ. ಈಗ ಉತ್ತರ ಕರ್ನಾಟಕದ ಪ್ರವಾಸವನ್ನು ಮಾಡ್ತಾಯಿದ್ದೇವೆ. ನಾವು ಹುಬ್ಬಳ್ಳಿಯಿಂದ ನಮ್ಮ ಪ್ರವಾಸ ಆರಂಭ ಆಗುತ್ತೆ. ಕೊನೆಗೆ ಫೆಬ್ರವರಿ 2ನೇ ತಾರೀಕು ನಾವು ಕಲಬುರಗಿಗೆ ಬರ್ತಾಯಿದ್ದೇವೆ. ಫೆಬ್ರವರಿ 1 ಸೇಡಂನಲ್ಲಿದೆ, ಕಲಬುರಗಿಯ ಸೇಡಂನಲ್ಲಿ. ಸೇಡಂ ಮುಗಿಸ್ಕೊಂಡು ಫೆಬ್ರವರಿ 2ಕ್ಕೆ ನಾವು ಇಲ್ಲಿಗೆ ಕಲಬುರಗಿಗೆ ಬರ್ತಾಯಿದ್ದೇವೆ. ಕಲಬುರಗಿಯಲ್ಲಿ ನಮ್ಮ ರಂಗಮಂದಿರ ಪಂಡಿತ್ ರಂಗಮಂದಿರದಲ್ಲಿ ನಮ್ಮ ನಾಟಕ ಪ್ರದರ್ಶನ ಸಂಜೆ 5:30 ಗಂಟೆಗೆ ನಡೆಯಲಿದೆ. ಸ್ನೇಹಿತರೆ, ಬಾಬಾ ಸಾಹೇಬ್ರ ಅನೇಕ ವಿಚಾರಗಳು, ಅವರ ಹೆಸರು ಸೇಡಂ 1ನೇ ತಾರೀಕು, ಟೈಮಿಂಗ್ 5:30, ಎಲ್ಲ 5:30 ಗಂಟೆಗೆ ಫೆಬ್ರವರಿ. ಅಂದರೆ ನಾವು ಈ ಜನವರಿ 19ರಿಂದ ನಮ್ಮ ಪ್ರವಾಸ ಪ್ರಾರಂಭ ಆಗುತ್ತೆ ಹುಬ್ಬಳ್ಳಿಯಿಂದ. ಅಲ್ಲಿಂದ ಎಲ್ಲ ಬಾಗಲಕೋಟೆ, ಬಿಜಾಪುರ, ಬೇರೆ ಬೇರೆ ಅಥಣಿ, ಕೊಪ್ಪಳ, ಗದಗ್ ಇದೆಲ್ಲ ಮುಗಿಸ್ಕೊಂಡು ನಾವು ಬರುವ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ
ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.